ಸ್ಕೂಲಿಗೆ ಹೋಗಿ ಬರೋಷ್ಟರಲ್ಲಿ ಹಿಂಗಡೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀರಾ? ಹೌದಚ್ಚು, ಮನೇಲಿ ಇದ್ಬಿಟ್ಟು ಏನ್ ಕೆಲಸ ಹೇಳು? ಸುಮ್ಮನೆ ಇರ್ತೀನಿ, ಮಧ್ಯಾಹ್ನ ಹೊತ್ತು ಸ್ವಲ್ಪ ನಿದ್ರೆ ಮಾಡ್ತೀನಿ. ಸರಿ, ನೀನು ಗಿಡ ಇಡ್ಬೇಕಂತ ಹೇಳ್ದಲ್ಲ, ಅದಕ್ಕೆ ಹಿಂಗಡೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಅಮ್ಮ, ನೀವ್ ಹೇಳಿ ಜಾಗದಲ್ಲಿ ಬದನೆಕಾಯಿ ಬೀಜ ಎಲ್ಲ ಹಾಕ್ಬಿಟ್ವಿ. ನಾನು ಮತ್ತೆ ಮೀನಾ ಇಬ್ರು ಸೇರ್ಕೊಂಡು ಲಿಲ್ಲಿ ಮನೆಗೆ ಸ್ವಲ್ಪ ಆಟ ಆಡ್ಬಿಟ್ಟು ಬರ್ತೀವಮ್ಮ, ಹೋಗಿ. ಸರಿ ಆಯ್ತಚ್ಚು, 5:05 ಬಂದ್ಬಿಡ್ಬೇಕು, ಆಯ್ತಾ? ಆಯ್ತಮ್ಮ, ಬರ್ತೀವಿ. ಏನ್ ಅಮ್ಮ ನಿದ್ದೆ ಮಾಡ್ತಾ ಇದ್ದಾರೆ? ಅಮ್ಮ, ಏನಚ್ಚು? ಅಮ್ಮ, ಏನಮ್ಮ ಸಂಜೆ ಹೊತ್ತು ಹಂಗೆ ನಿದ್ದೆ ಮಾಡ್ತಾ ಇದ್ದೀರಾ ಕುತ್ಕೊಂಡು? ಅಯ್ಯೋ, ಹಿಂಗಡೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಸ್ವಲ್ಪ ಕಾಲೆಲ್ಲ ನೋವಾಯ್ತಾ, ಹಂಗೆ ಕುತ್ಕೊಂಡಿದ್ದೆ, ಹಂಗೆ ನಿದ್ರೆ ಬಂದ್ಬಿಟ್ಟು. ಹೌದಮ್ಮ. ಅಮ್ಮ, ಏನ್ ಗೊತ್ತಾ, ನಮ್ಗೊಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ಏನ್ ಹೆಲ್ಪ್ ಅಚ್ಚು? ಕೆಲ್ಸ ಕೊಡದೆ ಏನ್ ಹೆಲ್ಪ್ ಕೇಳಿದ್ರೇನು ಮಾಡ್ತೀನಿ. ಕೆಲ್ಸ ಕೊಡದೆ ಏನ್ ಹೆಲ್ಪ್ ಬೇಕಾದ್ರೂ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ನಮಗೆ ನೀವು ಕೆಲ್ಸ ಮಾಡ್ಕೊಡ್ಬೇಕಮ್ಮ. ಅಚ್ಚು, ಈಗಷ್ಟೇ ಹೇಳಿದ್ನಲ್ಲ, ಬೆಳಗ್ಗೆನೆ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಬೆಳಗ್ಗೆಯಿಂದ ಹಿಂಗಡೆ ಕ್ಲೀನ್ ಮಾಡಕ್ ಶುರು ಮಾಡಿ ಈಗಷ್ಟೇ ಮುಗ್ದಿರೋದು. ಕೈ ಕಾಲೆಲ್ಲ ನೋವಾಗ್ತಿದೆ, ನನಗೇನು ಕೆಲಸ ಹೇಳ್ಬಾರ್ದು. ಏನಚ್ಚು ಹಂಗ್ ನೋಡ್ತಾ ಇದ್ಯಾ? ಏನಾದ್ರು ದೊಡ್ಡ ಕೆಲಸ ಹೇಳ್ಕೊಂಡ್ ಬಂದ್ಬಿಟ್ಟ? ಯಾರ್ದಾದ್ರು ಏನೋ ಕಿರಿಕಿರಿ ಮಾಡ್ಬಿಟ್ಟ? ಅಮ್ಮ, ಆ ತರ ಎಲ್ಲ ಏನಿಲ್ಲ. ಯಾಕೆ ನೀವು ಹಂಗ್ ತಿಳ್ಕೊಳ್ತೀರಾ? ನಾನೇನು ಅಷ್ಟು ಮೋಸ್ತವಳ? ಏನಿಲ್ಲ ಅಮ್ಮ, ನಮ್ಗೊಂಚೂರು ತಿನ್ನಕ್ಕೆ ಐಸ್ ಕ್ರೀಮ್ ಮಾಡ್ಕೊಡ್ರಿ. ಏನು ಐಸ್ ಕ್ರೀಮಾ? ಏನಚ್ಚು? ಅಂಗಡಿಗೆ ಹೋದ್ರೆ ದುಡ್ಡು ಹಾಕಿದ್ರೆ ಐಸ್ ಕ್ರೀಮ್ ಸಿಗತ್ತೆ, ಮನೇಲಿ ಐಸ್ ಕ್ರೀಮ್ ಮಾಡ್ಕೊಡು ಅಂತ ಹೇಳ್ತಾ ಇದೀಯಾ? ತಲೆ ಕೆಟ್ಟೋಗಿದೆ ನಿಮ್ಗೆ? ಅಮ್ಮ, ಅದು ಅಂಗಡಿಯಲ್ಲಿ ಸಿಗತ್ತೆ, ಆದ್ರೆ ತುಂಬಾ ರೇಟ್ ಜಾಸ್ತಿ. ನಮ್ಮೆಲ್ಲರಿಗೂ ಐಸ್ ತಗೊಂಡ್ರೆ ಎಷ್ಟು ದುಡ್ಡು ಆಗುತ್ತೆ ಗೊತ್ತಾ? ಅದಕ್ಕೆ ನಾವೇ ಮಾಡ್ಕೊಂಡು ತಿನ್ನೋಣ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೇಳಕ್ ಬಂದಿದ್ದೆ ಅಷ್ಟೇ ಅಮ್ಮ. ಮೊದ್ಲೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿಲ್ ಮಾತಾಡ್ತಾ ಇದ್ದೀರಾ? ಇನ್ನೇನು ಮಾಡಕ್ ಶುರು ಮಾಡ್ರಿ, ನನ್ನನ್ನೆಲ್ಲ ಕರೀಲೇಬೇಡ್ರಿ. ಏನ್ ಮಾಡ್ತೀರಾ ಮಾಡ್ಕೊಡ್ರಿ. ಏನ್ ಮಾಡ್ತೀರಾ ಮಾಡ್ಕೊಳ್ರಿ, ಆದ್ರೆ ಕಿಚನ್ ಮಾತ್ರ ಕ್ಲೀನ್ ಆಗಿ ಇಟ್ಕೋಬೇಕು. ಗಲೀಜ್ ಮಾಡಿದ್ರು ಅಂತ ಹೇಳಿದ್ರೆ 3 ಜನಕ್ಕೆ ಹೊಡ್ತಾ ಬೀಳತ್ತೆ. ಆಯ್ತಮ್ಮ, ಕ್ಲೀನ್ ಆಗಿ ಇಟ್ಕೊಳ್ತೀವಿ. ಅಮ್ಮ ಅಮ್ಮ, ನಾನು ಕೇಳ್ತೀನಿ, ಅದೆಲ್ಲ ಇದೆಯಾ ಅಮ್ಮ ಮನೆಯಲ್ಲಿ? ಏನಚ್ಚು? ಅಮ್ಮ, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಬಿಟ್ಟು ಹೇಳ್ತೀವಿ, ಅದೆಲ್ಲ ಇದೆಯಾ ಅಂತ ಹೇಳಿ. ಸರಿ ಆಯ್ತು. ಮೀನಾ, ಅದಕ್ಕೆ ಏನೇನ್ ಬೇಕು ಅಂತ ಹೆಂಗ್ ಸರ್ಚ್ ಮಾಡೋದು? ಮೊಬೈಲ್ ತಗೊಂಬಾ. ಅಚ್ಚು, ಅಮ್ಮ, ಏನ್ ಐಸ್ ಕ್ರೀಮ್ ಮಾಡ್ತೀಯಾ? ಏನಂತ ಹೇಳು. ಅಮ್ಮ, ಆಮ್ಚಿ ಅಂತ ಐಸ್ ಕ್ರೀಮ್ ಇದೆಯಲ್ಲಮ್ಮ, ಅದ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನೋಡೋಣ ಅಂತ ಮೊಬೈಲ್ ಅಲ್ಲಿ, ಆಮೇಲೆ ನಾವೇ ಮಾಡೋಣ ಅಂತ. ಏನ್ ಆಮ್ಚಿಯೋ ಏನೋ, ತಡೀರಿ, ಅದಕ್ಕೇನ್ ಬೇಕಂತ ನಾನೇ ನೋಡಿ ಹೇಳ್ತೀನಿ. ಸೇಮ್ ಮಾವಿನ ಹಣ್ಣು ತರನೇ ಇದೆಯಲ್ಲ ಐಸ್ ಕ್ರೀಮು? ಹೌದಮ್ಮ. ಅಚ್ಚು, ಆ ಐಸ್ ಕ್ರೀಮ್ಗೆ ವಿಪಿಂಗ್ ಕ್ರೀಮ್ ಬೇಕು, ಮತ್ತೆ ಸಕ್ಕರೆ ಬೇಕು, ಮಾವಿನ ಹಣ್ಣು ಬೇಕು, ಆಮೇಲೆ ವೈಟ್ ಚಾಕ್ಲೇಟ್ ಬೇಕು, ಆಮೇಲೆ ಸ್ವಲ್ಪ ಕಲರ್ ಬೇಕು, ಗೊತ್ತಾಯ್ತಾ? ಅಮ್ಮ, ಇದೆಲ್ಲ ಇದೆಯಾ ಮನೆಯಲ್ಲಿ? ವಿಪಿಂಗ್ ಕ್ರೀಮ್ ಇದೆ, ಸಕ್ಕರೆ ಇದೆ, ಮಾವಿನ ಹಣ್ಣು ಇದೆ, ಕಲರ್ ಇಲ್ಲ, ಮತ್ತೆ ವೈಟ್ ಚಾಕ್ಲೇಟ್ ಇಲ್ಲ. ಅಚ್ಚು, ಏನದು ಡಲ್ ಆಗ್ಬಿಟ್ಟೆ? ವೈಟ್ ಚಾಕ್ಲೇಟ್ ಇಲ್ಲ, ಮತ್ತೆ ಕಲರ್ ಇಲ್ಲದೆ ಹೆಂಗ್ ಮಾಡೋದಮ್ಮ ಐಸ್ ಕ್ರೀಮು? ಅದೇನ್ ದೊಡ್ಡ ವಿಷಯನ ಅಚ್ಚು? ದೊಡ್ಡ ವಿಷಯ ಇಲ್ವಾ? ಮಾಡ್ಬೋದಾ ಹಂಗೇನೆ? ವೈಟ್ ಚಾಕ್ಲೇಟ್ ಅಂತ ಹೇಳಿದ್ರೆ ದೊಡ್ಡ ಚಾಕ್ಲೇಟ್ ಬರುತ್ತೆ ಅಚ್ಚು, ಅದನ್ನ ತಂದು ಮಾಡ್ಬೇಕು. ಅದೆಲ್ಲ ಇಲ್ಲಿ ಸಿಗತ್ತಂತ ಡೌಟ್. ನೀನ್ ಹೋಗಿ ಮಿಲ್ಕಿ ಬಾರ್ ಚಾಕ್ಲೇಟ್ ತಗೊಂಬಾ, ಅದ್ರಲ್ಲೂ ಮಾಡ್ಬೋದು, ಆಯ್ತಾ? ಐ, ಹೌದಲ್ವಾ, ಅದು ವೈಟ್ ಚಾಕ್ಲೇಟೇ. ಮತ್ತೆ ಕಲರ್ ಬೇಕಂತ ಹೇಳಿದ್ರಿ ಅತ್ತೆ? ಕಲರ್ ಎಲ್ಲ ಬೇಡ, ಕಲರ್ ಇಲ್ದೇನೆ ನೀವು ಮಾಡ್ರಿ. ಆರ್ಟಿಫಿಷಿಯಲ್ ಕಲರ್ ಎಲ್ಲ ಯೂಸ್ ಮಾಡಿದ್ರೆ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಅವರು ಕಲರ್ನ ಒಂದು ಮಿಷಿನ್ ತರ ಇದೆ, ಅದ್ರಲ್ಲಿ ಹಾಕ್ಬಿಟ್ಟು ಸ್ಪ್ರೇ ತರ ಹೊಡಿತಾರೆ. ಆ ತರ ಎಲ್ಲ ಏನು ಬೇಡ, ನ್ಯಾಚುರಲ್ ಆಗಿ ಏನ್ ಬರುತ್ತೋ ಅದನ್ನೇ ತಿಂದ್ರೆ ಸಾಕು. ಹೋಗಿ ಮಾಡೋದಾದ್ರೆ ಮಾಡ್ರಿ, ಅಲ್ಲೇ ಎಲ್ಲ ಫ್ರಿಜ್ ಅಲ್ಲಿ ಇದೆ ನೋಡ್ರಿ. ಆಯ್ತಮ್ಮ. ಮೀನಾ, ನೀನು ಅಂಗಡಿಗೆ ಹೋಗಿ 10 ರೂಪೀಸ್ದು ಮಿಲ್ಕಿ ಬಾರ್ ಚಾಕ್ಲೇಟ್ ನಾ ತಗೊಂಬಾ. ಆಯ್ತಚ್ಚು, ಇಲ್ಲಿ ಬಾ. ದುಡ್ಡು ಕಬಾಟಲ್ಲಿದೆ, ಹೋಗಿ ತಗೊಂಡೋಗು. ಆಯ್ತತ್ತೆ. ಲಿಲ್ಲಿ, ಈ ಟೇಬಲ್ ಮೇಲೆ ಮಾಡನ್ವಾ? ಆಯ್ತಚ್ಚು. ಸರಿ, ಹಂಗಂದ್ರೆ ಈ ಟೇಬಲ್ ಮೇಲಿರಂತ ಬಟ್ಟೆ ಇದೆಲ್ಲ ತೆಗಿಬೇಕು, ಕ್ಲೀನ್ ಮಾಡ್ಬಿಡೋಣ ಬಾ. ಆಯ್ತು, ನಾನು ಕ್ಲೀನ್ ಮಾಡ್ತೀನಿ, ನೀನ್ ಹೋಗಿ ಎಲ್ಲ ತಗೊಂಬಾ ಹೋಗು. ಸರಿ. ಇದು ಯಾಕಿಟ್ಟಿದೆ ಅಲ್ವಾ, ಇದನ್ನು ತೆಗೆದ್ಬಿಡು. ಸರಿ, ಅದನ್ನು ತೆಗಿತೀನಿ. ಅಚ್ಚು, ಏನ್ ಮಾಡ್ತಾ ಇದೀಯ? ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿದ್ಯಾ? ತಡಿ ಲಿಲ್ಲಿ, ಸುಮ್ಮನೆ ಹೋಗಿ ಹಂಗೆ ಏನಾದ್ರೂ ಒಂದು ಮಾಡ್ಬಿಡದ. ಒಂದು ನಿಮಿಷ ತಡಿ, ಹೆಂಗ್ ಮಾಡೋದು ಅಂತ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಸರಿ ಸರಿ. ಅಚ್ಚು,
ಮೊದ್ಲಿದ್ರಲ್ಲ ಅವ್ರಿಟ್ಟಿದ್ರ ಅಂತ ಫ್ರಿಜ್ ಮೇಲೆ ಇಟ್ಟ ತಗೊಂಡ್ಬಂದೆ. ಒಳ್ಳೇದಾಯ್ತಚ್ಚು, ಈಗ ನಾವು ಮಾಡೋಂತ ಮ್ಯಾಂಗೋ ಐಸ್ ಕ್ರೀಮ್ಗೆ ಇದು ತುಂಬಾ ಯೂಸ್ ಆಗತ್ತೆ. ಆ ಹೌದು ಮೀನಾ, ಸರಿ ನೀನ್ ಏನ್ ಮಾಡು ಗೊತ್ತಾ, ಈ ಚಾಕ್ಲೇಟ್ ಎಲ್ಲ ಇದೆಯಲ್ಲ ಅದು ಕವರ್ ಎಲ್ಲ ಓಪನ್ ಮಾಡಿ ಒಂದು ಪಾತ್ರೆ ಒಳಗಡೆ ಹಾಕು ಆಯ್ತಾ. ಅದನ್ನ ಆಮೇಲೆ ಮೆಲ್ಟ್ ಮಾಡ್ಬೇಕು. ನಾನು ಹೋಗಿ ಈಗ ವಿಪ್ಪಿಂಗ್ ಕ್ರೀಮ್ ತಂದು ಬೀಟ್ ಮಾಡ್ತೀನಿ. ಆ ಆಯ್ತಚ್ಚು. ಅಲ್ಲ ಅಚ್ಚು, ಈ ಜಾಗ ಸಾಕಾಗಲ್ಲ, ಎಲ್ಲಾದ್ರೂ ಕೆಳಗೆ ಕುತ್ಕೊಂಡು ಮಾಡೋಣ ಬಾ. ಹೌದಾ, ಸರಿ ಆಯ್ತು ಬಾ. ಇಷ್ಟೊತ್ತವರೆಗೂ ಈ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ, ಈಗ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮೀನಾ, ಇಲ್ಲೇ ಕುತ್ಕೊಂಡು ಮಾಡೋಣ. ಆಯ್ತಚ್ಚು, ಇಲ್ಲೇ ಕುತ್ಕೊಂಡು ಮಾಡೋಣ. ಸರಿ, ಇಲ್ಲೇ ಇಡು, ನಾನು ಹೋಗಿ ಎಲ್ಲ ತಗೊಂಡ್ಬರ್ತೀನಿ. ಯಾಕಚ್ಚು ಇಷ್ಟು ಲೇಟು? ಮಾವಿನನ್ನು ಫ್ರಿಜ್ ಇಂದ ತೆಗೆದು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ತಗೊಂಬರಕ್ ಲೇಟ್ ಆಯ್ತು. ಓ ಹೌದಾ. ಅಲ್ಲ ಮೀನಾ, ನೀನು ಈ ಚಾಕ್ಲೇಟ್ ನ ಮೆಲ್ಟ್ ಮಾಡ್ತಾ ಇದೆಯಲ್ಲ, ನಿನಗೆ ಗೊತ್ತಾ ಮಾಡಕ್ಕೆ? ಇಲ್ಲ ಅಚ್ಚು, ಒಂದು ಅಂದಾಜಲ್ಲಿ ಹಿಂಗೆ ಮಾಡೋದಂತ ಐಡಿಯಾ ಇತ್ತಾ, ಅದಕ್ಕೆ ನಾನು ಮೆಲ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ತರ ತಾನೇ ಮಾಡೋದು? ಹೌದು ಮೀನಾ, ಸರಿ ಅದು ಮೆಲ್ಟ್ ಆಗ್ಲಿ, ನೀನು ಅದನ್ನ ನೋಡ್ಕೋ. ನಾನು ಬಂದು ವಿಪ್ಪಿಂಗ್ ಕ್ರೀಮ್ ನ ಬೀಟ್ ಮಾಡ್ತೀನಿ. ನಾನೇನ್ ಮಾಡೋದು? ನೀನು ಈ ಮಾವಿನ ಹಣ್ಣೆಲ್ಲ ಕಟ್ ಮಾಡಿಟ್ಟಿದೀವಲ್ಲ, ಇದನ್ನ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಚೆನ್ನಾಗಿ ನೈಸ್ ಮಾಡಿ ತಗೊಂಬಾ ಆಯ್ತಾ. ಆಯ್ತು. ಅಚ್ಚು, ಮ್ಯಾಂಗೋನ ಪೇಸ್ಟ್ ಮಾಡ್ಬಿಟ್ಟೆ. ಸರಿ, ಅದನ್ನ ತಂದಿಲ್ಲಿ ಇಡು. ಇನ್ನು ಇದು ಮೆಲ್ಟ್ ಆಗ್ಲಿಲ್ವಾ? ಇಲ್ಲ ಲಿಲಿ, ಇನ್ನು ಮೆಲ್ಟ್ ಆಗ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಮೆಲ್ಟ್ ಆಯ್ತು ಅಂದ್ರೆ ಆಯ್ತು. ಹೌದು. ಅಚ್ಚು, ನೀನ ಬೀಟ್ ಮಾಡ್ಲಿಲ್ವಾ? ಆಯ್ತು ಮೀನಾ, ಇನ್ನ ಸ್ವಲ್ಪ ಅಷ್ಟೇ. ಸ್ವಲ್ಪ ಸಕ್ಕರೆ ಹಾಕಿದ್ದ, ಅದ್ರೊಟ್ಟಿಗೆ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸರಿ, ನಮ್ದು ಆಗ್ತಾ ಬಂತು, ನೀನು ಬೇಗ ಮಾಡು. ನಮ್ದಾಯ್ತು. ನಂದು ಆಯ್ತು. ಇಲ್ಲಿ ನೋಡ್ರಿ ಅಚ್ಚು, ಎಷ್ಟು ಚೆನ್ನಾಗಿ ಕ್ರೀಮ್ ಬಂದಿದೆ ನೋಡು. ಹೌದು ಮೀನಾ. ಮೀನಾ, ಆ ಒಲೆನ ಸ್ವಲ್ಪ ಕಡಿಮೆ ಮಾಡು, ತುಂಬಾ ಮೆಲ್ಟ್ ಆಗ್ಬಿಡತ್ತದು. ಆಯ್ತಚ್ಚು. ಈಗ ಏನ್ ಮಾಡೋದಚ್ಚು? ಈಗ ಈ ಕ್ರೀಮ್ ಒಳಗಡೆ ಈ ಮಾವಿನಕಾಯಿ ಹಣ್ಣು ಪೇಸ್ಟ್ ಮಾಡಿಟ್ಟಿದೆಯಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಆಯ್ತು, ಹಂಗಂದ್ರೆ ನಾನು ಮಾವಿನಕಾಯಿ ಪೇಸ್ಟ್ ಹಾಕ್ತೀನಿ, ನೀನ್ ಮಿಕ್ಸ್ ಮಾಡು. ಅಲ್ಲ, ಆ ಕ್ರೀಮ್ ಒಳಗಡೆ ಸಕ್ಕರೆ ಹಾಕ್ಬಿಟ್ಟಾ? ಸ್ವಲ್ಪ ಹಾಕ್ತೆ ಲಿಲಿ, ಯಾಕಂದ್ರೆ ಈ ವಿಪ್ಪಿಂಗ್ ಕ್ರೀಮ್ ಅಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ, ಆಮೇಲೆ ಈ ಮಾವಿನ ಹಣ್ಣಲ್ಲೂ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೆ. ಸರಿ ಬಾ, ಈ ಮಾವಿನ ಹಣ್ಣು ಪೇಸ್ಟ್ ನ ಇದ್ರೊಳಗಡೆ ಹಾಕು, ನಾನು ಮಿಕ್ಸ್ ಮಾಡ್ತೀನಿ. ಆಯ್ತಚ್ಚು. ಸಾಕು ಲಿಲ್ಲಿ. ಆಯ್ತಚ್ಚು. ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಎಷ್ಟು ಸೂಪರ್ ಆಗಿದೆಲ್ಲ ಕಲರ್. ಹೌದಚ್ಚು, ಈಗಲೇ ಹಂಗೆ ತಿನ್ಬಿಡೋಣ ಅಂತ ಆಸೆ ಆಗ್ತಾ ಇದೆ ನಿಂಗೆ. ನನ್ಗೂ. ಸರಿ ಸರಿ, ಬಾ ಆ ಮೋಲ್ಡ್ ಒಳಗಡೆ ಹಾಕೋಣ. ಆಯ್ತಚ್ಚು. ಮೀನಾ, ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದೀಯಾ? ಅಯ್ಯೋ ಅಚ್ಚು, ಇಷ್ಟು ತನಕ ಚಾಕ್ಲೇಟ್ ಯಾಕೆ ಮೆಲ್ಟ್ ಮಾಡಿದ್ದು? ಅಷ್ಟೇಗ ನೀನು ಆ ಟ್ರೇ ಒಳಗಡೆ ಆ ಕ್ರೀಮ್ ಹಾಕ್ಬಿಟ್ಟೆ. ಯಾಕೆ ಹಾಕಿದ್ರೆ ಏನಾಯ್ತು? ಹಂಗ್ ತಾನೇ ಹಾಕೋದು. ಅಯ್ಯೋ ಇಲ್ಲ ಅಚ್ಚು, ಫಸ್ಟ್ ಆ ಮ್ಯಾಂಗೋ ಮೋಲ್ಡ್ ಇದೆಯಲ್ಲ, ಅದಕ್ಕೆ ಈ ಚಾಕ್ಲೇಟ್ ಕ್ರೀಮ್ ನ ಅಪ್ಲೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಡಬೇಕು, ಆಮೇಲೆ ಈ ಕ್ರೀಮ್ ನ ಹಾಕಬೇಕು. ನೀನೇನು ಡೈರೆಕ್ಟ್ ಆಗಿ ಆ ಕ್ರೀಮೇ ಹಾಕ್ಬಿಟ್ರೆ ಈ ಮೆಲ್ಟ್ ಮಾಡಿರೋಂತ ಚಾಕ್ಲೇಟ್ ಯಾಕೆ? ಹೌದೌದು, ನೀನ್ ಹೇಳೋ ಸರಿನೇ.
ನನಗೆ ಈ ಕ್ರೀಮ್ ಮಾಡಿ ಸಂತೋಷದಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಟ್ಟೆ. ಸಾರಿ, ತಡಿ, ಆ ಕ್ರೀಮ್ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ನೀನು ಆ ಚಾಕ್ಲೇಟ್ ನ ಅಪ್ಲೈ ಮಾಡು. ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ತಗೊಂಬರ್ಲಿ ನೀನು. ಆಯ್ತಚ್ಚು. ಚಾಕ್ಲೇಟ್ ತುಂಬಾ ಗಟ್ಟಿ ಆಯ್ತು. ಚಾಕ್ಲೇಟ್ ಎಲ್ಲ ಬೇಗ ಗಟ್ಟಿ ಆಗತ್ತೆ ಫ್ರಿಡ್ಜ್ ಅಲ್ಲಿ ಇಟ್ರೆ. ಸರಿ ತಗೊಂಬಾ. ಮೀನಾ, ಈಗ ಇದಕ್ಕೆ ನಾನು ಈ ಕ್ರೀಮ್ ಹಾಕ್ತೀನಿ. ಹಾಕಚ್ಚು, ಮತ್ತೆ ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬೇಡ. ಇನ್ನೊಂದು ಇದ್ರ ಮೇಲೆ ಕ್ಲೋಸ್ ಮಾಡ್ಬೇಕಲ್ಲ ನಾವು, ಇದೇ ತರ ಮಾಡಿ. ಗೊತ್ತಾಯ್ತು, ತಡಿ ಹಾಕ್ತೀನಿ. ಇದು ಹಾಕಾಯ್ತಲ್ಲ, ಇನ್ನೊಂದು ಮೋಲ್ಡರ್ ಅಲ್ಲಿ ಇದೇ ತರ ಹಾಕಿ ಇದ್ರ ಮೇಲೆ ಕವರ್ ಮಾಡ್ಬಿಟ್ರೆ ಆಯ್ತಲ್ಲ. ಅಷ್ಟೇ, ಫ್ರಿಡ್ಜ್ ಅಲ್ಲಿ ಇಟ್ಟು ಸೆಟ್ ಆಯ್ತು ಅಂದ್ರೆ ಐಸ್ ಕ್ರೀಮ್ ರೆಡಿ ಆಯ್ತು. ಸರಿ ಲಿಲ್ಲಿ, ಫ್ರಿಡ್ಜ್ ಮೇಲೆ ಇನ್ನೊಂದು ಮೋಲ್ಡರ್ ಇದೆ, ಅದನ್ನ ತಗೊಂಬಾ ಹೋಗು. ಲಿಲ್ಲಿ, ಇದನ್ನ ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡು, ಆಯ್ತಾ? ಇದು ಸೆಟ್ ಆಯ್ತು ಅಂದ್ರೆ ತಿನ್ನಕ್ ರೆಡಿ ಆಗತ್ತೆ ಐಸ್ ಕ್ರೀಮ್. ಆಯ್ತಚ್ಚು. ಅಚ್ಚು, ಇನ್ನ ಇಷ್ಟೊಂದು ಉಳಿದಿದೆಯಲ್ಲ, ಇದನ್ನೆಲ್ಲ ಏನ್ ಮಾಡೋದು? ಮೀನಾ, ಇನ್ನು ಬೇರೆ ಡಿಸೈನ್ದು ಸಿಲಿಕಾನ್ ಟ್ರೇ ಇದೆ, ಅದ್ರೊಳಗಡೆ ಇದನ್ನೆಲ್ಲ ಹಾಕಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಐಸ್ ಕ್ರೀಮ್ ಮಾಡೋಣ, ಆಯ್ತಾ? ಆಯ್ತಚ್ಚು, ಬಾ, ಎಲ್ಲ ತಗೊಂಡೋಗಿ ಅಲ್ಲೇ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಬಿಡೋಣ. ಸರಿ. ಅಚ್ಚು, ಈ ಐಸ್ ಕ್ರೀಮ್ ಎಲ್ಲ ಗಟ್ಟಿ ಆಗಕ್ಕೆ ತುಂಬಾ ಲೇಟ್ ಆಗತ್ತಾ ಅಂತಲ್ಲ? ಇಲ್ಲ ಲಿಲ್ಲಿ, ಇದ್ರಲ್ಲಿ ಕೂಲಿಂಗು ಜಾಸ್ತಿ ಇಟ್ಟಿದ್ದೀನಿ ನೋಡಿಲಿ. ಅದು ಇಲ್ದಂಗೆ ಇದು ಫಾರಿನ್ ಇನ್ ಫ್ರಿಡ್ಜ್, ಬೇಗ ಐಸ್ ಕ್ರೀಮ್ ಆಗ್ಬಿಡುತ್ತೆ ಗೊತ್ತಾ? ಮೊದ್ಲು ಈ ಮನೇಲಿ ಒಬ್ರು ಇದ್ರು ಅಂತ ಹೇಳ್ದಲ್ಲ, ಅವ್ರದಾ? ಹೌದು ಲಿಲ್ಲಿ. ಸರಿ ಬಾ, ನಿಮ್ಗೊಂದು ತೋರಿಸ್ತೀನಿ. ಲಿಲ್ಲಿ, ಇಲ್ಲಿ ನೋಡಿಲಿ, ಇಲ್ಲಿ ಮಣ್ಣು ಹಾಕಿದೀವಲ್ಲ. ಹೌದಚ್ಚು, ಏನಾಯ್ತು? ಏನು ಆಗ್ಲಿಲ್ಲ, ಇಲ್ಲವು ಬದನೆಕಾಯಿ ಬೀಜ ಹಾಕಿ ಮಣ್ಣು ಹಾಕಿ ಮುಚ್ಚಿದೀವಿ. ನೋಡಿಲಿ, ಎಷ್ಟೊಂದು ಬದನೆಕಾಯಿ ಗಿಡ ಬರುತ್ತೆ ಗೊತ್ತಾ? ನಮ್ಮನೇಲಿ ನಾವು ಬದನೆಕಾಯಿ ಗಿಡ ಎಲ್ಲ ಬೆಳೆಸ್ತೀವಿ. ಹೌದಾ ಅಚ್ಚು, ತುಂಬಾ ಬದನೆಕಾಯಿ ಬಿಟ್ಟು ಅಂದ್ರೆ ನನಗೊಂದು ಎರಡು ಕೊಡ್ತೀಯಾ? ಬದನೆಕಾಯಿ ತಾನೆ, ಕೊಡ್ತೀನಿ. ನಮ್ಮಮ್ಮ ನಮಗೋಸ್ಕರ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ. ನಾನಿಲ್ಲಿ ತರಕಾರಿ ಎಲ್ಲ ಇಡೋಣ ಅಂತ ಆಸೆ ಪಟ್ಟು ಹೇಳಿದ್ನ, ಅದಕ್ಕೆ ಆಯ್ತಂತ ಕ್ಲೀನ್ ಮಾಡಿದ್ದಾರೆ. ನಾವು ಇದನ್ನ ತರಕಾರಿ ಗಿಡ ಎಲ್ಲ ಬೆಳೆಸ್ತೀವಿ ಗೊತ್ತಾ? ಹೌದಾ ಅಚ್ಚು, ವಾವ್, ಚೆನ್ನಾಗಿರುತ್ತೆ. ಅಜ್ಜಿ ಮನೇಲಿ ಇತ್ತಲ್ಲ ಅದೇ ತರನಾ? ಅದೇ ತರ. ಅಚ್ಚು, ಏನ್ ಲಿಲಿ? ಅಚ್ಚು, ನಾಳೆ ನಮ್ಮಪ್ಪ ಊರಿಗೆ ಹೋಗ್ತಾರೆ. ಅಲ್ಲಿ ತೋಟದಲ್ಲಿ ತುಂಬಾ ದ್ರಾಕ್ಷಿ ಗಿಡ ಇದೆ. ನಾನು ನಿನ್ಗೊಂದು ದ್ರಾಕ್ಷಿ ಗಿಡ ತರ ಕೇಳ? ದ್ರಾಕ್ಷಿ ಗಿಡನಾ? ಹೌದಚ್ಚು, ನಮ್ಮ ಊರಲ್ಲಿ ತುಂಬಾ ತೋಟ ಇಟ್ಟಿದ್ದಾರೆ ಒಬ್ರು, ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ. ನಾನು ತರ ಕೇಳಿ ನಮ್ಮ ಅಪ್ಪನ ಹತ್ರ. ಸರಿ ಲಿಲ್ಲಿ, ಪ್ಲೀಸ್ ತಗೊಂಬಾ. ನಾನು ಊರಿಂದ ಬರುವಾಗ ಈ ತರ ತೋಟ ಮಾಡೋದಂತ ಯೋಚನೆ ಮಾಡ್ಲಿಲ್ಲ. ಇಲ್ಲಾಂದ್ರೆ ಅಜ್ಜಿ ಮನೆಯಿಂದನೇ ಎಲ್ಲಾ ಗಿಡ ತರ್ತಾ ಇದ್ದೆ. ಇಲ್ಲಿ ಯಾವಾಗ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೆ ಐಡಿಯಾ. ಪ್ಲೀಸ್ ಲಿಲ್ಲಿ, ನಿಮ್ಮ ಅಪ್ಪನ ಹತ್ರ ಹೇಳಿ ತರ ಕೇಳ್ತೀಯಾ? ಆಯ್ತಚ್ಚು, ಖಂಡಿತ ನಾನು ತರ ಕೇಳ್ತೀನಿ. ಅಚ್ಚು, ಐಸ್ ಕ್ರೀಮ್ ಗಟ್ಟಿಯಾಗಿರುತ್ತೆ ಅಂತ ಅನಿಸ್ತಾ ಇದೆ, ಬಾ ಹೋಗ್ ನೋಡೋಣ. ಆಯ್ತು, ಹೋಗೋಣ ಬನ್ನಿ. ನೀನೇ ಓಪನ್ ಮಾಡಚ್ಚು. ವಾವ್, ಎಷ್ಟು ಚೆನ್ನಾಗಿ ಮೊಟ್ಟೆ ತರನೇ ಇದೆಯಲ್ಲ? ಹೌದಚ್ಚು, ನೋಡಕ್ಕೆ ಮೊಟ್ಟೆ ತರನೇ ಇದೆ. ಐಸ್ ಕ್ರೀಮ್ ರೆಡಿ ಆಯ್ತು. ಸರಿ, ಟೇಸ್ಟ್ ನೋಡು. ಏನು, ಅವ್ರು ಇದಕ್ಕೆ ಕಲರ್ ಮಾಡಿರ್ತಾರೆ ಅಷ್ಟೇ, ನಾವು ಕಲರ್ ಮಾಡಿಲ್ಲ. ಇದೇ ವ್ಯತ್ಯಾಸ ಇರೋದು, ಬೇರೆ ಏನಿಲ್ಲ. ಹೌದು ಮೀನಾ. ಸರಿ, ನಾನ್ ಟೇಸ್ಟ್ ನೋಡಲ್ಲ, ನೀನ್ ಫಸ್ಟ್ ಟೇಸ್ಟ್ ನೋಡು. ಇಲ್ಲ ಅಚ್ಚು, ನೀನೇ ಟೇಸ್ಟ್ ನೋಡು. ಸರಿ, ಬೇಡ ಬಿಡು, ಫಸ್ಟ್ ಲಿಲ್ಲಿನೇ ನೋಡ್ಲಿ. ಲಿಲ್ಲಿ, ತಗೋ, ನೀನ್ ಟೇಸ್ಟ್ ನೋಡು. ಆಯ್ತಚ್ಚು. ಯಪ್ಪ, ಎಷ್ಟು ಕೋಲ್ಡ್ ಆಗಿದೆ. ಸರಿ, ತಿನ್ ನೋಡು, ಹೇಗಿದೆ ಅಂತ ಹೇಳು. ತುಂಬಾ ಚೆನ್ನಾಗಿದೆ ಅಚ್ಚು, ಸೂಪರ್ ಟೇಸ್ಟ್ ಆಗಿದೆ. ಅಚ್ಚು, ಎಷ್ಟು ಟೇಸ್ಟ್ ಇದೆ ನೋಡು. ಇಷ್ಟು ಟೇಸ್ಟ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಷ್ಟೊಂದು ಟೇಸ್ಟ್ ಬಂದಿದೆ. ಎಲ್ಲರೂ ಸೇರಿ ಮಾಡಿದಿಕ್ಕ ಇಷ್ಟು ಟೇಸ್ಟ್? ಇರ್ಬೋದು. ಅಲ್ಲ ಮೀನಾ, ನೀನ್ ಇದಕ್ಕೂ ಮುಂಚೆ ಆ ಆಮ್ಚೆ ಐಸ್ ಕ್ರೀಮ್ ತಿಂದೆ ಅಂತ ಹೇಳಿದಲ್ಲ, ಅದು ಇದೇ ತರ ಇತ್ತಾ? ನೋಡಕ್ ಇದೇ ತರ, ಅದ್ರ ಮೇಲೆ ಕಲರ್ ಮಾಡಿದ್ರು, ಆದ್ರೆ ಟೇಸ್ಟ್ ಅದಕ್ಕಿಂತ ನಾವು ಮಾಡಿದ್ದು ಸೂಪರ್ ಆಗಿದೆ. ಹೌದಾ? ಆದ್ರೆ ನೋಡು ಮೀನಾ, ನಾವೀಗ ಎಷ್ಟೊಂದು ಐಸ್ ಕ್ರೀಮ್ ಮಾಡಿಟ್ಟಿದೀವಲ್ಲ, ಅದೆಲ್ಲರಿಗೂ ಹಂಚಬಹುದು. ನಾವು ಹಾಕಿರಂತ ಇಷ್ಟೇ ಐಟಮ್ ಅಲ್ಲಿ ಎಷ್ಟೊಂದು ಐಸ್ ಕ್ರೀಮ್ ಮಾಡಬಹುದು. ನಾವು ಹೊರಗಡೆ ಹೋಗಿ ತಗೊಂಡ್ ತಿಂದ್ರೆ ಎಷ್ಟೊಂದು ದುಡ್ಡಾಗತ್ತ
ಅಮ್ಮ ನನಗಂತೂ ಸಾಕಾಗ್ಬಿಡ್ತು ಕಣಮ್ಮ, ಈ ಬೀಜ ಎಲ್ಲ ಹಾಕೋಷ್ಟರಲ್ಲಿ ಸುಸ್ತಾಗ್ಬಿಡ್ತು. ನಿನಗೆ ಪ್ರೀತಿ, ನಿನಗೆ ಈ ವಯಸ್ಸಿನಲ್ಲಿ ಸುಸ್ತಾಗ್ತಿದೆ ಅಂದ್ರೆ ನನಗಾಗಲ್ವಾ ಹೇಳಿ ನೋಡೋಣ. ನನಗೂ ಸುಸ್ತಾಗ್ತಿದೆ ಕಣಮ್ಮ. ಬೆಳಗ್ಗೆ 5 ಗಂಟೆಯಿಂದ ಮಾಡ್ತಾ ಇದೀವಿ, ಈಗಷ್ಟೇ ಮುಗ್ದಿರೋದು ಕೆಲಸ. ಹೌದಮ್ಮ, ಸಾಕಲ್ಲ, ಇನ್ನೇನು ಮಾಡೋದ್ ಬೇಡವಲ್ಲ? ಏನು ಮಾಡೋದ್ ಬೇಡ ಕಣಮ್ಮ, ಜೂಲಿನ ಕಳಿಸ್ಕೊಟ್ಬಿಟ್ಟಲ್ಲ ಆಗ್ಲೇ. ಹೂನಮ್ಮ, ಸ್ಕೂಲಿಗೆ ಹೋಗ್ಬಿಟ್ಲ ಅವಳು. ಬೆಳಗ್ಗೆಯಿಂದ ಏನಪ್ಪ ಮನೆ ಹಿಂಗಡೆ ಶಬ್ದ ಕೇಳ್ತಾ ಇದೆ ಅಂತಾನೇ ಇದ್ದೆ. ಇದ ಕತೆ. ಅಮ್ಮನ ಮಗಳು ಸೇರ್ಕೊಂಡು ನೆಲ ಎಲ್ಲ ಅಗ್ದು ಅದ್ರಲ್ಲಿ ಬೀಜ ಹಾಕ್ತಾ ಇದ್ದೀರಾ? ಹಾಕಿ ಹಾಕಿ. ನಾವು ಏನು ನೋಡದೆ ಇದ್ದಂಗೆ ಸೀದಾ ನಾವು ಹೋಗಿ ನಮ್ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಹಂಗೆ ಹೋಗ್ಬಿಡೋಣ. ಅಮ್ಮ, ತಂದಿದ್ದೆಲ್ಲಾ ತರಕಾರಿ ಬೀಜಗಳನ್ನು ಈ ಮಣ್ಣೊಳಗಡೆ ಹಾಕ್ಬಿಟ್ವಲ್ವಾ ಅಮ್ಮ? ಹೌದು ಪ್ರೀತಿ, ಎಲ್ಲ ಹಾಳಾಗೋಗ್ಲಿ. ಪ್ರೀತಿ, ತರಕಾರಿ ಬೀಜಗಳೆಲ್ಲ ಎಷ್ಟು ದಿನದಲ್ಲಿ ತರಕಾರಿ ಬೀಳತ್ತೆ ಅಂತ ಹೇಳ್ದ ಅವನು? ಅಮ್ಮ, ನಾವ್ ಹಾಕಿರೋಂಥ ತರಕಾರಿ ಬೀಜ ಒಂದೇ ತಿಂಗಳಲ್ಲಿ ಫಲ ಸಿಗತ್ತಂತ ಹೇಳಿದನಮ್ಮ ಅಂಗಡಿಯವನು. ಇದು ಫಸ್ಟ್ ಕ್ವಾಲಿಟಿ ಬೀಜ ಅಂತೆ ಕಣಮ್ಮ. ಬೇರೆ ಎಲ್ಲ ಅಂದ್ರೆ 3-4 ತಿಂಗಳು ಬೇಕು, ಇದು ಒಳ್ಳೇದಿರತ್ತಕ್ಕ, ತಗೊಂಡೋಗಿ ಹಾಕಿ ಅಂತ ಹೇಳ್ದ. ಏನು ಒಂದೇ ತಿಂಗಳಲ್ಲಿ ತರಕಾರಿ ಎಲ್ಲ ಬಿಟ್ಟು ಫಲ ಕೊಡತ್ತಾ? ಏನ್ ಆಶ್ಚರ್ಯ. ಹೌದಾ ಪ್ರೀತಿ? ಅಯ್ಯೋ, ಒಂದೇ ತಿಂಗಳಲ್ಲಿ ತರಕಾರಿ ಎಲ್ಲ ಬರುತ್ತೆ ಅಂದ್ರೆ ಎಷ್ಟೊಂದು ಖುಷಿ ಆಗ್ಬಿಟ್ಟಿದೆ ಗೊತ್ತಾ ನನಗೆ. ಸರಿ ಬಿಡು, ತರಕಾರಿ ಎಲ್ಲ ಬಂತು ಅಂದ್ರೆ ಸ್ವಲ್ಪ ತರಕಾರಿ ಮನೆಗೆ ಇಟ್ಕೊಂಡು ಎಲ್ಲಾನು ತಗೊಂಡೋಗಿ ವ್ಯಾಪಾರ ಮಾಡಿ ದುಡ್ಡು ಮಾಡೋಣ. ಕಣಮ್ಮ, ನಾನು ಅದನ್ನೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹೆಂಗೋ 1 ತಿಂಗಳಲ್ಲೇ ತರಕಾರಿ ಎಲ್ಲ ಬೆಳೆಬಿಡತ್ತೆ ಅಂತ ಹೇಳಿದನಲ್ಲ, ಇನ್ನೇನು ಡೈಲಿ ಎದ್ದು ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಕೊಳೆ ಎಲ್ಲ ತೆಗ್ದ್ವಿ ಅಂತ ಹೇಳಿದ್ರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ. ತರಕಾರಿ ಎಲ್ಲ ಬಿಟ್ಟು ಅಂದ್ರೆ ತಗೊಂಡೋಗಿ ವ್ಯಾಪಾರ ಮಾಡ್ತಾರಂತೆ. ಹಂಗಂದ್ರೆ ಇವ್ರಿಗೆ ಎಷ್ಟೊಂದು ದುಡ್ಡು ಬರ್ಬೋದು. ಅಮ್ಮ, ನಮ್ ಗಿಡ ಎಲ್ಲ ಒಂದೇ ತಿಂಗಳಲ್ಲಿ ತರಕಾರಿ ಕೊಡತ್ತೆ ಅಂತ ಜನಗಳು ನೋಡಿ ಕೊಂಡಿಡ್ತಾರೆ. ಬೇಕಾದ್ರೆ ನೋಡು, ಕೊಂಡೋರ್ ಗಿಡ ಎಲ್ಲ ಬೆಳೆದು ತರಕಾರಿ ಕೊಡ್ಬೇಕಂದ್ರೆ 5-6 ತಿಂಗಳು ಬೇಕೇ ಬೇಕಾಗತ್ತೆ ಗೊತ್ತಮ್ಮ. ಒಂದೇ ತಿಂಗಳಲ್ಲಿ ಇವಳು ತರಕಾರಿ ಬೆಳಿತೀನಿ ಅಂತಂದ್ಬಿಟ್ಟು ಎಷ್ಟೊಂದು ದಿಮಾಕ್ ಮಾಡ್ಕೊಂಡು ಕೊಚ್ಕೊಳ್ತಾಳೆ ನೋಡು. ಅದ್ ಏನ್ ಅಂಗಡಿ ಅಂತ ಫಸ್ಟ್ ಯಾರಾದ್ರೂ ಹತ್ರ ಕೇಳಿ ತಿಳ್ಕೋಬೇಕು. ನಾವು ಆ ಬೀಜನ ತಂದು ಹಾಕಿ ನಾವು ಒಂದೇ ತಿಂಗಳಲ್ಲಿ ತರಕಾರಿ ಬೆಳೆಸಿ ತೋರ್ಸೋಣ. ಮನೆ ಆಲ್ಟ್ರೇಷನ್ ಮಾಡಕ್ಕೆ ಜನ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಮೊದ್ಲು ಏನಂತ ಗಂಡನ್ ಫೋನ್ ಮಾಡಿ ಕೇಳಬೇಕು. 1 ವರ್ಷದಿಂದ ಮನೆ ಆಲ್ಟ್ರೇಷನ್ ಮಾಡೋಣ ಅಂತ ಹೇಳಿ ಸಾಕಾಗೋಯ್ತು. ಈಗಷ್ಟೇ ಜನ ಸಿಕ್ಕಿದ್ದಾರೆ. ಅಮ್ಮ, ನಾನು ಹೇಳೋದ್ ಮರ್ತಬಿಟ್ಟೆ. ಅಲ್ಲ ಕಣಮ್ಮ, ನಾವು ತರಕಾರಿ ಎಲ್ಲ ವ್ಯಾಪಾರ ಮಾಡಿ ದುಡ್ಡೆಲ್ಲ ಒಳ್ಳೆ ದುಡ್ಡು ಬಂತು ಅಂತ ಹೇಳಿದ್ರೆ ಮನೆಯನ್ನೆಲ್ಲ ಮೇಲೆ ಅಂಚೆಲ್ಲ ತೆಗೆದ್ಬಿಟ್ಟು 2 ಮಾಡಿ ಹಚ್ಚೋಣಮ್ಮ. ಮೇಲೆ ಮನೆಯೆಲ್ಲ ಬಾಡಿಗೆ ಕೊಡಂಗ್ ಕಟ್ಬೇಕು. ಏನಮ್ಮ ಹಂಗೆ ನಿಂತ್ಕೊಂಡಿದ್ಯಾ? ಸರಿ ಅಲ್ವಾ? ಮನೆ ಮೇಲೆ 2 ಮನೆ ಹತ್ತಿಸಿ ಬಾಡಿಗೆ ಕೊಡೋಣ ಕಣಮ್ಮ. ತಿಂಗಳಿಗೆ ಒಂದು 10-20 ಸಾವಿರ ಬಾಡಿಗೆ ಆದ್ರೂ ಬರುತ್ತಲ್ಲ. ಆಯ್ತು ಪ್ರೀತಿ, ಹಂಗೆ ಮಾಡೋಣ ತಗೋ. ಗಂಡ ಬಿಟ್ಟು ಓಡೋಗಿದಾನೆ, ಗಂಡ ನುಡ್ಕದ್ ಬಿಟ್ಬಿಟ್ಟು ಮನೆ ಮೇಲೆ ಮನೆ ಮಾಡಿ ಹತ್ತಿಸ್ತಾಳಂತೆ. ಏನೇ ಹೇಳ್ದೆ? ನನ್ ಗಂಡನ ಬಗ್ಗೆ ಮಾತಾಡ್ತೀನಿ ನೀನು? ಹೌದು ಕಣೆ, ನಿನ್ ಗಂಡನ ಬಗ್ಗೆ ನಾನು ಮಾತಾಡಿದ್ದು. ನನ್ ಗಂಡನ ಬಗ್ಗೆ ಮಾತಾಡಿದ್ರೆ ನೋಡು ಸರಿ ಇರಲ್ಲ. ನನ್ ಗಂಡನ ಬಗ್ಗೆ ಮಾತಾಡಕ್ಕೆ ನೀನೇ ಅವಳೆ? ನಿನ್ ಗಂಡನ ಬಗ್ಗೆ ಮಾತಾಡ ನಾನು? ಏನು ನನ್ ಗಂಡನ ಬಗ್ಗೆ ಮಾತಾಡ್ತೀಯಾ? ನನ್ ಗಂಡನ ಬಗ್ಗೆ ಮಾತಾಡಕ್ಕೆ ನೀನೇ ಅವಳೆ? ನನ್ ಗಂಡ ಬಂಗಾರ ಕಣೆ. ನಿನ್ ಗಂಡ ಬಂಗಾರ ಅಂದ್ರೆ ನನ್ ಗಂಡ ಡೈಮಂಡ್ ಕಣೆ. ನಿನ್ ಗಂಡ ಡೈಮಂಡಾ? ಆ ಡೈಮಂಡ್ ಕೊಡ್ದೋಗ್ಬಿಟ್ಟಿದೆ, ಹೋಗಿ ಹುಡುಕು. ಡೈಮಂಡ್ ಅಂತೆ, ಡೈಮಂಡ್ ಗುಜ್ರಿಗೆ ತಗೊಂಡೋಗಿ ಹಾಕಿದ್ರೇನು 2 ರೂಪಾಯಿ ಕೊಡಲ್ಲ. ಗಂಡ ಡೈಮಂಡ್ ಅಂತೆ. ಗಂಡ ಓಡೋಗಿ ಎಷ್ಟು ದಿನ ಆಯ್ತು, ಹುಡ್ಕದ್ ಬಿಟ್ಬಿಟ್ಟು ಮನೆ ಮೇಲೆ ಮನೆ ಕಟ್ತೀನಿ ಅಂತ ಆಕ್ಟಿಂಗ್ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾಳೆ. ಅಮ್ಮ ನೋಡಮ್ಮ, ಅವಳು ಹೆಂಗೆ ಹೇಳ್ತಾ ಇದ್ದಾಳಂತ. ನನ್ ಗಂಡ ಓಡಾಗಿರನ್ನ ಚುಚ್ಚಿ ಮಾತಾಡ್ತಾ ಇದ್ದಾಳ ಕಣಮ್ಮ ಅವಳು. ಪ್ರೀತಿ, ಮೊದ್ಲು ನಿನ್ ಮನೆ ಒಳಗಡೆ ಬಾ, ಇಲ್ಲೆಲ್ಲ ಅಳ್ತಾ ಇರ್ಬೇಡ, ನಡಿ ಮೊದ್ಲು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನವರೆಗೂ ಹೇಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ